ಮಂತ್ರಾಲಯದ ರಾಯರ ದರ್ಶನ ಪಡೆದ ನಂತರ ಇಲ್ಲಿ ಇರೋ ಸುತ್ತಮುತ್ತ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂದ್ರೆ ಆಟೋ ಹೈರ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನಿಮ್ಮ ಹೆಸರು ಸರ್ ವೆಂಕಟೇಶ್ ಅವರು ಜೊತೆಲಿದ್ದಾರೆ. ಇವ್ರು ನಮಗೊಂದು ಸುಮಾರು ಒಂದು 5 ಪ್ಲೇಸ್ನ ಕವರ್ ಮಾಡ್ತಾರೆ. ಎಲ್ಲೆಲ್ಲಿ ಅಂತ ಹೇಳಿ ಸರ್ ಪಂಚಮುಖಿ ಪಂಚಮುಖಿದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಸರ್. ಬಿಚ್ಚಾಲಿದಲ್ಲಿ ಬಂದು ರಾಯರು ವಾಸ ಮಾಡಿರೋ ಮನೆ ಏಕಶಿಲ ಬೃಂದಾವನ ಇದೆ ಸರ್. 13 ವರ್ಷ ತಪಸ್ ಮಾಡಿದ್ದಾರೆ ಅಲ್ಲಿ. ಈಗ ಹೋಗೋದಾರಲ್ಲಿ ಮಂತ್ರಾಲಯ ಮಠದವರೇ ಅಭಯಾಂಜನೇಯ ಸ್ವಾಮಿ ಅಂತ ಹೊಸದಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ. ಈ 5 ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಈ 5 ಪ್ಲೇಸ್ ಕವರ್ ಮಾಡೋದಕ್ಕೆ ಆಟೋ ಸಿಗುತ್ತೆ. ಆಟೋದಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಶೇರ್ ಆಟೋ ಬರುತ್ತೆ. ಒಂದು 10 ಜನನ ಕರ್ಕೊಂಡು ಹೋಗ್ತಾರೆ. 10 ಜನಕ್ಕಂದರೆ ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಆಗುತ್ತೆ. ಸಪ್ರೇಟಾಗಿ ಹೋಗ್ಬೇಕಂದ್ರೆ ಒಂದು ಆಟೋ ಬೇಕಂದರೆ ನಿಮಗೆ ಒಂದು 1300-350 ರೂಪಾಯಿ ಆಗುತ್ತೆ. ಹೋಗಿ ವಿಸಿಟ್ ಮಾಡಿ ಬರ್ಬೋದು. ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ. ಹೌದು ಸರ್, ನೋಡಿ. ಇಲ್ಲಿ ಹಿಂದೆ ಕಾಣಿಸ್ತಿರೋದು ಗೋಶಾಲೆ. ಈಗ ಗೋಶಾಲೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಬಂದು ಅಮೃತ ಮಹಲ್ ಗೋಶಾಲೆ ಮಂತ್ರಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡ್ಬೋದು ಗೋಶಾಲೆ ತುಂಬ ಚೆನ್ನಾಗಿದೆ. ಮಂತ್ರಾಲಯ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ರಾಯರ ಸರ್. ಎಷ್ಟು ವರ್ಷದಿಂದ ಇದೆ ಸರ್ ಇದು? 10 ವರ್ಷದಿಂದ. ಹಿಂದೆ ನೋಡ್ತಿರೋದು ರಾಯರ ಹಸು ಅಂದ್ಬಿಟ್ಟು. ಈ ಹಸು ವಿಶೇಷತೆ ಏನಂದರೆ ಈ ಹಸುನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಮಾಡ್ತಾರೆ. ತೆಲುಗಲ್ಲಿ ಹೇಳಿ ಸರ್. ದೇವಸ್ಥಾನ ಏನಿದೆ ಈ ಹಸು ವಿಶೇಷತೆ ಏನಂದರೆ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದಕ್ಕೆ ಪೂಜೆ ಮಾಡ್ತಾರೆ. ಇಲ್ಲಿ ಗೋಪೂಜೆ ಎಲ್ಲ ಇದೆಲ್ಲ ಈ ಹೆಸರಿನಲ್ಲೇ ಮಾಡ್ತಾರೆ. ಗೋಪೂಜೆ ಎಲ್ಲ ತುಂಬ ವಿಶೇಷವಾದಂಥ ಹಸು ಇದು. ಗೌರಿ ಹೆಸರು ಗೌರಿ ಅಂದ್ಬಿಟ್ಟು. ಇಲ್ಲಿ ತುಂಬ ವೆರೈಟಿ ಆದ ಹಸುಗಳಿದೆ ನೋಡ್ಬೋದು. ಇದು ಕಣ್ಗಳು.
ಪಾಪಿ ಹೇಗಿದೆ ಗೋಶಾಲೆ? ಚೆನ್ನಾಗಿದೆಯಾ? ಈ ಮಂತ್ರಾಲಯದ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಆಂಜನೇಯನ ದೇವಸ್ಥಾನ ನೋಡ್ಬೋದು. ತುಂಬಾ ದೊಡ್ಡದಾದಂಥ ವಿಗ್ರಹ ಇದೆ. ಸರ್ ಇವಾಗ ಯಾವ ಪ್ಲೇಸ್ ನೋಡೋದಕ್ಕೆ ಹೋಗ್ತಾ ಇದೀವಿ ಸರ್. ಬಿಚ್ಚಾಲೆ ಅಲ್ಲೇನಿದೆ? ಅಲ್ಲಿ ರಾಯರು ವಾಸ ಮಾಡಿರೋ ಮನೆ ಏಕಶಿಲ ಬೃಂದಾವನ ಅವರಲ್ಲಿದೆ ಸರ್, ಬಿಚ್ಚಾಲೆಯಲ್ಲಿ. ಇಲ್ಲಿ ಹಿಂದೆ ನೋಡ್ತಿರೋದು ಅಪ್ಪಣ್ಣಾಚಾರ್ಯ ಮನೆ. ಇದು ರಾಘವೇಂದ್ರ ಸ್ವಾಮಿಯವರ ಶಿಷ್ಯಂದಿರಿದ್ರಲ್ಲ ಅವ್ರ ಮನೆ. ಇದು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಬನ್ನಿ. ಪಡಿತಾ ಇದ್ರು. ರಾಘವೇಂದ್ರ ಸ್ವಾಮಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕೃಷ್ಣ ಸರ್ಪ, ಅಪರ್ಣಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಆಂಜನೇಯ ಸ್ವಾಮಿ. ಅಲ್ಲಿ ಕಾಣುತ್ತೆ ಪಾಂಡುರಂಗ ವಿಠಲ ವಿಗ್ರಹ, ರಾಘವೇಂದ್ರ ಸ್ವಾಮಿಗಳಿಂದ ಪೂಜಿತವಾದ ವಿಗ್ರಹ ಇದು. ಇಲ್ಲಿ ಬಿಚ್ಚಾಲೆ ನಾಗಪ್ಪ ಅಂತಾನೆ ಪ್ರಸಿದ್ಧಿ ಇದೆ. ಎತ್ತಕ್ಕಾಗಿ ಪ್ರಸಿದ್ಧಿ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರಲಿ, ಮದುವೆಯಲ್ಲಿ ಸಮಸ್ಯೆ ಇರಲಿ, ಸಂತಾನ ಭಾಗ್ಯ ಇರಲ್ಲ, ಉದ್ಯೋಗ ಪ್ರಾಪ್ತಿ ಆಗ್ತಾ ಇರಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿ ಇರಲ್ಲ, ಹಣಕಾಸಿನ ಸಮಸ್ಯೆ ಇರಬಹುದು, ಸರ್ಪದೋಷ ಇರಬಹುದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ, ಈ ತರ ಯಾವುದೇ ರೀತಿಯ ಸಮಸ್ಯೆಗಳಿರ್ಲಿ, ಕೋರಿಕೆಗಳಿರ್ಲಿ, ಈ ನಾಗಪ್ಪನ ಮುಂದೆ ಕಾಯಿ ರೂಪದಲ್ಲಿ ಸಂಕಲ್ಪ ಮಾಡಿ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡು, ನನ್ನ ಕೋರಿಕೆ ನೆರವೇರಿಸು ಅಂದ್ರೆ ಖಂಡಿತವಾಗಿ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಕೋರಿಕೆ ಎಲ್ಲ ನೆರವೇರುತ್ತೆ. ಈ ಸಂಕಲ್ಪ ಮಾಡುವ ರೀತಿ ಅಂದ್ರೆ ಕೈಯಲ್ಲಿ ಕಾಯಿ ಹಿಡ್ಕೊಂಡು ಯಾರ ಹೆಸರಿನಲ್ಲಿ ಸಂಕಲ್ಪ ಮಾಡ್ತಾ ಇದೀವೋ ಅವ್ರ ಹೆಸರು, ಗೋತ್ರ, ನಕ್ಷತ್ರ, ಏನ್ ಕೋರಿಕೆ ಇರುತ್ತೆ ಆ ಕೋರಿಕೆ ಪ್ರಾರ್ಥನೆ ಮಾಡಿಸಿ ನಾವು ಕಾಯಿಡಿಸ್ತೇವೆ. ಈ ನಾಗಪ್ಪನಿಗೆ ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ಆಗುತ್ತೆ. ಒಂದು ಮಂಗಳವಾರಕ್ಕೆ 200 ರೂಪಾಯಿ ಇರುತ್ತೆ. ಸರ್ಪದೋಷ ನಿವಾರಣೆಗಾಗಿ, ಕಲ್ಯಾಣ ಭಾಗ್ಯಕ್ಕಾಗಿ, ಸಂತಾನ ಭಾಗ್ಯಕ್ಕಾಗಿ ಮತ್ತು ವ್ಯಾಪಾರ ಅಭಿವೃದ್ಧಿಗಾಗಿ ಷಷ್ಠಿ ಪೂಜಾ ಅವಶ್ಯಕತೆ ಇರೋದ್ರಿಂದ ಈ 4 ಸಮಸ್ಯೆಗಳ ಪರಿಹಾರಕ್ಕಾಗಿ 5 ಮಂಗಳವಾರ, 7 ಮಂಗಳವಾರ ಇಲ್ಲ 11 ಮಂಗಳವಾರ ಯಾವುದಾದ್ರೂ ಕೊಡಬಹುದು.
ತುಂಗಭದ್ರಾ ನದಿ ನೋಡ್ಬೋದು, ನೀರೆಲ್ಲ ಕಮ್ಮಿ ಇದೆ ಬೇಸಿಗೆ ಕಾಲದಲ್ಲಿ. ಇವಾಗ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡ್ತಿದ್ದಂಥ ಜಾಗಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲೇ ಮುಂದೆ ಇದೆ ನೋಡ್ಬೋದು. ರಾಘವೇಂದ್ರ ಸ್ವಾಮಿ ಅವರಿಗೆ ಅಂತರಂಗ ಶಿಷ್ಯಂದ್ರಾದರು ಅಪ್ಪಣ್ಣಾಚಾರ್ಯ ಹುಟ್ಟಿದೂರು. ಅಪ್ಪಣ್ಣಾಚಾರ್ಯ ಯಾರಪ್ಪ ಅಂತಂದರೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಕ್ತಿಪಾರ ಗುರುಸ್ತೋತ್ರ ಅಥವಾ ಪೂಜ್ಯಾಯ ರಾಘವೇಂದ್ರ ಈ ಸ್ತೋತ್ರ ರಚನೆ ಮಾಡಿದವರು ಮಹಾನುಭಾವರು. ಅಪ್ಪಣ್ಣಾಚಾರ್ಯ ಜನ್ಮಸ್ಥಳ. ಈ ಸ್ಥಳಕ್ಕೆ ಭಿಕ್ಷಾಲಯ ಅಂತ ಹೆಸರಿತ್ತು. ಈಗ ಆಡ ಭಾಷೆಯಲ್ಲಿ ಭಿಕ್ಷಾಲಯ ಅಂತ ಕರೀತಾರೆ. ಭಿಕ್ಷಾಲಯ ಅಂದರೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಒಂದು ಸಂಸ್ಕೃತ ವಿದ್ಯಾಪೀಠ ನಡೆಸ್ತಾ ಇದ್ರು. ವಿದ್ಯಾಪೀಠ ಆದ ನಂತರ ಶಿಷ್ಯರೆಲ್ಲ ಊರೊಳಗಡೆ ಹೋಗಿ ಬಹುತೀ ಭಿಕ್ಷಾಂಬಿ ಅಂತ ಭಿಕ್ಷಾ ತಂದು ಅಪ್ಪಣ್ಣಾಚಾರ್ಯ ಕೈಲಿ ಕೊಡ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಈ ಬೃಂದಾವನ ಕಡೆ ಒಂದು ಹಳಿ ವೃಕ್ಷ ಇತ್ತು. ಆ ವೃಕ್ಷ ಕರ್ಣ ಹೊಟ್ಟೋಗಿದೆ. ಆ ವೃಕ್ಷಕ್ಕೆ ತೂಗಾಗ್ತಾ ಇದ್ರು. ರಾಘವೇಂದ್ರ ಸ್ವಾಮಿ ಅವ್ರದ್ದು ಹಿಂದಿನ ಅವತಾರ ವ್ಯಾಸರಾಜ ಅವ್ರ ಗುರು ಶ್ರೀಪಾದರಾಜ ಕಾಳದ ವೃಕ್ಷ ಇತ್ತು. ಶ್ರೀಪಾದರಾಜರು ಇಲ್ಲಿ ಬಂದಾಗ ಅಲ್ಲಿ ಉಗ್ರ ನರಸಿಂಹಸ್ವಾಮಿ, ಇಲ್ಲಿ ವ್ಯಾಸರಾಜರ ಆಂಜನೇಯ ಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ. ಎರಡೂ ವಿಗ್ರಹ ಪೂಜೆ ಮಾಡೋ ಮನೆತನದಲ್ಲಿ ಅಪ್ಪಣ್ಣಾಚಾರ್ಯ ಹುಟ್ಟು ಬಂದಿದ್ದು. ನಿತ್ಯವಾಗಿ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿದ ತೀರ್ಥ ಶಿಷ್ಯಂದ್ರ ತಂದಿದ್ದ ಭಿಕ್ಷೆ ಮನೆ ಪ್ರೋಕ್ಷಣೆ ಮಾಡಿದ್ರೆ ಬೆಂಕಿರದನೇ ಅನ್ನ ಆಗ್ತಾ ಇತ್ತು. ಅದಕ್ಕೆ ಭಿಕ್ಷಾಲಯ ಅಂತ ಹೆಸರು. ಶಿಷ್ಯಂದ್ರ ಮನೆ ಮನೆಗೆ ಹೋಗಿ ತಂದಿದ್ದು. ಭಿಕ್ಷಾಲಯ ಅಂದರೆ ಸಂಸ್ಕೃತನಲ್ಲಿ ಅಗ್ನಿ. ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಅವರು ಸನ್ಯಾಸಿ ಆದ ನಂತರ ಪ್ರಚಾರ ಮಾಡ್ತಾ ಮಾಡ್ತಾ ಅದೋನಿಗೆ ಬಂದಾಗ ಅಪ್ಪಣ್ಣಾಚಾರ್ಯ ಬಗ್ಗೆ ಅವ್ರ ಶಿಷ್ಯಂದ್ರ ಹೇಳ್ತಾರೆ, ಯಾರು ಅಪ್ಪಣ್ಣಾಚಾರ್ಯ ನಾನೇ ಹೋಗಿ ಭೇಟಿ ಆಗ್ತೇನಂತ ಸ್ವತಃ ರಾಘವೇಂದ್ರ ಸ್ವಾಮಿ ಇಲ್ಲಿ ಬಂದು ಅಪ್ಪಣ್ಣಾಚಾರ್ಯ ಭೇಟಿ ಆಗ್ತಾರೆ. ಅಪ್ಪಣ್ಣಾಚಾರ್ಯರು ರಾಯರ ಮಹಿಮೆ ನೋಡಿ ತಾವು ಇಲ್ಲೇ ಇರುವಂಥ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಯವರು ಇಲ್ಲಿದ್ದಾಗ ಈ ಬೃಂದಾವನ ಸ್ಥಳದಲ್ಲಿ ಕೂತು ತಮ್ಮ 13 ವರ್ಷ 13 ಇಯರ್ಸ್ ಹೋಮ ಜಪ ತಪ ಅನುಷ್ಠಾನ ಮಾಡಿದ್ದು ಸ್ಥಳ. ಇಲ್ಲಿಂದ ಒಮ್ಮೆ ಅವರಿಗೆ ಸ್ವಪ್ನ ಆಗುತ್ತೆ, ಮಂಚಾಲಯಕ್ಕೆ ಬಂದು ಬೃಂದಾವನ ಪ್ರವೇಶ ಆಗುವಂತಾದರೆ ಅಪ್ಪಣ್ಣಾಚಾರ್ಯ ಹೇಳಿದ್ರೆ ಅಪ್ಪಣ್ಣಾಚಾರ್ಯರು ಈ ಮಾತಿಗೆ ಒಪ್ಪಿಗೆ ಕೊಡ್ತಾ ಇರೋಂಗಿಲ್ಲ. ಅವಾಗ ರಾಘವೇಂದ್ರ ಸ್ವಾಮಿ ಅವರಿಗೆ ಇಲ್ಲಿಂದ ದೂರ ಪ್ರಚಾರಕ್ಕೆ ಹೋಗ್ಬಾ ಅಂತ ಕಣ್ಮರೆ ಮಾಡಿ ಕಳಿಸ್ತಾರೆ. ಅಪ್ಪಣ್ಣಾಚಾರ್ಯ ಪ್ರಚಾರಕ್ಕೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಅಪ್ಪಣ್ಣ ನಿಮ್ಮ ಗುರುಗಳು ಮಂಚಾಲದಲ್ಲಿ ಬೃಂದಾವನ ಪ್ರವೇಶ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಅಪ್ಪಣ್ಣಾಚಾರ್ಯ ಅಲ್ಲಿಂದ ಬಂದು ಈ ನದಿ ಮೇಲೆ ಒಂದು ವಸ್ತ್ರ ಹಾಸಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಕ್ತಿಪಾರ ಎಂಬ ಗುರು ರಾಘವೇಂದ್ರ ಸ್ತೋತ್ರವನ್ನು ರಚನೆ ಮಾಡ್ಕೊತ ಮಂತ್ರಾಲಯಕ್ಕೆ ಹೋಗ್ತಾರೆ. ಅವ್ರ ಅನ್ನೋ ಸ್ತೋತ್ರ ಪ್ರಭಾವಲೆ ನದಿಯವರಿಗೆ ದಾರಿ ತೋರಿಸ್ತಾ ಇರ್ತದೆ. ಅಪ್ಪಣ್ಣಾಚಾರ್ಯ ಬರ್ತಾ ಇದ್ದಾರಂತೆ. ರಾಘವೇಂದ್ರ ಸ್ವಾಮಿ ಅವರಿಗೆ ಹಾಯಗಿರಿ ಜಪದಲ್ಲಿ ಗೊತ್ತಾಗುತ್ತೆ. ಅವ್ರ ಶಿಷ್ಯಂದ್ರಿಗಂತಾರೆ, ನಾನು ಬೃಂದಾವನ ಬೇಗನೆ ಮುಗಿಸ್ರೆ ಅಪ್ಪಣ್ಣಾಚಾರ್ಯ ಬರ್ತಾ ಇದ್ದಾರೆ, ಅವ್ರು ಇಲ್ಲಿ ಬಂದರೆ ನಾನು ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಬಿಡಂಗಿಲ್ಲ. ಅವಾಗ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋಗೋವರೆಗೂ ಕೊನೆ ಶೀಲೆ ಇಟ್ಬಿಟ್ಟು ರಾಘವೇಂದ್ರ ಸ್ವಾಮಿ ಅವರು ತಮ್ಮ ಬೃಂದಾವನ ಪ್ರವೇಶ ಆಗಿಬಿಟ್ಟಿದ್ರು. ಅವಾಗ ಕೊನೆ ದರ್ಶನ ಆಗಲಿಲ್ಲ ಅಂತ ಅಪ್ಪಣ್ಣಾಚಾರ್ಯ ದುಃಖದಾಗ ಅಳ್ಕೋತ ಕೂತಾಗ ಸಾಕ್ಷಿ ಹಯಾ ಸ್ತೋತ್ರಿ ಅಂತ ಪೂರ್ಣ ಮಾಡ್ತಾರೆ. ಅಂದರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಅಪ್ಪಣ್ಣ ನೀವು ಮಾಡಿದ್ದ ಸ್ತೋತ್ರಕ್ಕೆ ಭಗವಂತ ಹಯಗ್ರೀವ ದೇವರೇ ಸಾಕ್ಷಿ, ಅವ್ರ ಸಾಕ್ಷ್ಯದಿಂದ ನಾನು ನಿಮಗೆ ಒಪ್ಪಿಗೆ ಕೊಡ್ತೀನಿ. ಅದರಾದ ನಂತರ ಅಪ್ಪಣ್ಣಾಚಾರ್ಯರು ನಿತ್ಯವಾಗಿ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ರು. ಒಮ್ಮೆ ರಾಘವೇಂದ್ರ ಸ್ವಾಮಿ ತಿರ್ಗಾ ಅಪ್ಪಣ್ಣಾಚಾರ್ಯ ದರ್ಶನ ಕೊಟ್ಟ, ಅಪ್ಪಣ್ಣ ನೀ ಮಂತ್ರಾಲಯಕ್ಕೆ ದರ್ಶನಕ್ಕೆ ಬರಬೇಡ, ನಾನು ತಪಸ್ಸೆ ಮಾಡಿದ ಜಾಗ ಇದೆಲ್ಲ ಭಿಕ್ಷಾಲಯ, ಅಲ್ಲಿ ಏಕಶಿಲಾ ಒಂದೇ ಕಲ್ಲಲ್ಲಿ ಬೃಂದಾವನ ಸ್ಥಾಪನೆ ಮಾಡು, ನಾನೇ ನಿನಗಲ್ಲಿ ಬಂದು ನನ್ನ ಜ್ಯೋತಿ ಸ್ವರೂಪಾಗಿ ದರ್ಶನ ಕೊಡ್ತೀನಿ. ಅವಾಗ ಅಪ್ಪಣ್ಣಾಚಾರ್ಯ ಅಲ್ಲಿಂದ ಬಂದು ಏಕಶಿಲಾ ಒಂದೇ ಕಲ್ಲಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದಾಗ ಪ್ರತ್ಯಕ್ಷ ರಾಯರೇ ತಮ್ಮ ಜ್ಯೋತಿ ಸ್ವರೂಪನ ದರ್ಶನ ಕೊಟ್ಟಿದ್ದಾರೆ. ಈ ಸ್ಥಳ ಬಿಟ್ಟರೆ ಜಗತ್ತಿನಲ್ಲಿ ಒಂದೇ ಕಲ್ಲಿನಲ್ಲಿ ಬೃಂದಾವನ ಎಲ್ಲೂ ಇಲ್ಲ. ಅದಕ್ಕೆ ಇದಕ್ಕೆ ಏಕೈಕ ಏಕಶಿಲಾ ಬೃಂದಾವನ ಅಂತ ಕರೆಯೋದು. ಏಕೈಕ ಅಂದರೆ ಇದು ಒಂದೇ ಬೃಂದಾವನ ಇದೆ, ಯಾವುದು ಒಂದೇ ಶೈಲಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಉಳ್ಕಿ ಕಡೆ ಎಲ್ಲ ಮೃತಿಕಾ ಬೃಂದಾವನಗಳು. ಮೃತಿಕಾ ಅಂದರೆ ಮಂತ್ರಾಲಯದಲ್ಲಿ ಮೃತಿಕಾ ಒಯ್ದು ಪ್ರತಿಷ್ಠಾಪನೆ ಮಾಡಿದ್ದು ಮೃತಿಕಾ ಬೃಂದಾವನ. ಇದು ಮೃತಿಕಾ ಅಲ್ಲ, ಇದು ಏಕೈಕ ಏಕಶಿಲಾ ಬೃಂದಾವನ. ಇದೆಲ್ಲ ಅಪ್ಪಣ್ಣಾಚಾರ್ಯ ವಂಶಸ್ಥರು 6th ಜನರೇಷನ್ ಈಗಲೂ ಇದ್ದಾರೆ. ರಾಮಾಚಾರ್ಯ ಅಂತ ಅವರು ಇಲ್ಲಿ ಪ್ರತಿನಿತ್ಯ ಬಂದ ಭಕ್ತರಿಗೆ ಅಭಿಷೇಕ, ಅವ್ರ ಹೆಸರಲ್ಲಿ ಅಭಿಷೇಕ, ಪ್ರತಿ ಗುರುವಾರ ಶನಿವಾರ ಐತವಾರ ಅನ್ನದಾನ ಆಗಿ ಇಲ್ಲಿ ಪ್ರತಿ ತಿಂಗಳ ಎಲ್ಲರಿಗೋಸ್ಕರ ಇಲ್ಲಿ ಹೋಮ ಆಗುತ್ತೆ. ಇವಾಗ ಇಲ್ಲಿ ಪಂಚಮುಖಿ ಹನುಮಾನ್ ದೇವಸ್ಥಾನ ನೋಡಕ್ ಬರ್ತಾ ಇದ್ದೀನಿ. ನೋಡ್ಬೋದು ದೇವಸ್ಥಾನ. ಇಂದು ಏಕಾದಶಿ ನಿಜ ರೂಪ ದರ್ಶನವಿರುತ್ತದೆ. ಬೃಂದಾವನ ಕಂಚೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು
12 ವರ್ಷ ಕಾಲ ತಪಸ್ಸು ಮಾಡಿದ್ದಾರೆ. ಈ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಪ್ರಾಣದೇವರು 5 ಅವತಾರಗಳಿಂದ ರಾಘವೇಂದ್ರ ಸ್ವಾಮಿಗಳ ಮನೆಗೆ ದರ್ಶನ ಕೊಟ್ಟಿದ್ದಾರೆ. ಈ ಕಲ್ಲಿನಲ್ಲಿ ಈ రోజు ಏಕಾದಶಿ కాబట్టి ಫುಲ್ ಜನ ರಶ್ ಇದೆ ಏಕಾದಶಿ ಅಂದ್ಬಿಟ್ಟು. ನಿಜ ರೂಪ ದರ್ಶನವಿರುತ್ತದೆ. ಬೃಂದಾವನ ಕಾಣಿಸೋ ಜಾಗದಲ್ಲಿ ಚಾನಲ್ ನೇಮು RKS ಕನ್ನಡ ಬ್ಲಾಗ್. RKS ಕನ್ನಡ ಬ್ಲಾಗ್. RKS ಕನ್ನಡ. ಮೈಸೂರು ನಿಮ್ಮೂರು ಯಾವ ಊರು? ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೈನಲ್ ಆಗಿ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗಿಸ್ಕೊಂಡು 5 ಪ್ಲೇಸ್ ಏನೇನಿದೆ ಎಲ್ಲ ಕವರ್ ಮಾಡ್ಕೊಂಡ್ಬಂದು ಈಗ ಮಂತ್ರಾಲಯ ಜಸ್ಟ್ ರೀಚ್ ಆಗಿದ್ದೀರಿ. ನಮ್ಮ ಬ್ರದರ್ ಅವರು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳಿ ಸರ್. 9491736196. ಯಾರೇ ಮಂತ್ರಾಲಯಕ್ಕೆ ಬಂದರೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಸರ್ವಿಸ್ ಕೊಡೋಕ್ಕೆ ರೆಡಿ ಇರ್ತಾರೆ. ಸೇಫಾಗಿ ಕರ್ಕೊಂಡೋಗಿ ಎಲ್ಲ ಪ್ಲೇಸು ತೋರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಥ್ಯಾಂಕ್ ಯು ಸರ್.